ನಮಸ್ತೆ ಮಕ್ಕಳೇ, ನಾವೀಗ ವರ್ಗಮೂಲ 5 ಸಂಖ್ಯಾ ರೇಖೆಯ ಮೇಲೆ ಹೇಗೆ ಗುರುತಿಸುವುದು ಅನ್ನೋದನ್ನ ನೋಡೋಣ. ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ಗೆರೆ ಹಾಕಿದ್ದೇನೆ, ಅದಕ್ಕೆ ಗುರುತಿಸಿದ್ದೇನೆ. ಈಗ ಅದನ್ನ 1 2 ಅಂತ ಹೇಳಿ ಬರಿತೇನೆ. ಇದು 0, ಇದು 1, ಇದು 2, ಇದು -1 ಆಗ್ತದೆ. ಈಗ ನಾನೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಕೋನ ಮಾಪಕವನ್ನ ತೆಗೆದುಕೊಂಡು ಅದನ್ನ ಸಂಖ್ಯೆ 2 ಉಂಟಲ್ಲ, ಅದರ ಮೇಲೆ ಇಟ್ಟು ಒಂದು ಲಂಬ ರೇಖೆಯನ್ನ ಎಳಿಬೇಕು. ಲಂಬ ರೇಖೆಯನ್ನ ಎಳಿಬೇಕು. ಹೀಗೆ. ಈಗ ಪುನಃ ಕೈವಾರವನ್ನ ತೆಗೆದುಕೊಂಡು 0 ಮತ್ತು 1 ಗಿರುವ ತ್ರಿಜ್ಯವನ್ನ ಗುರುತು ಮಾಡಿಕೊಳ್ಬೇಕು. 0 ಮತ್ತು 1 ಗಿರುವ ತ್ರಿಜ್ಯ 1 ಯೂನಿಟ್ ಆಗ್ತದೆ. ಅದನ್ನ ಸಂಖ್ಯೆ 2ರ ಮೇಲಿಟ್ಟು ಹೀಗೆ ಒಂದು ಸಣ್ಣ ಕಂಸವನ್ನ ಎಳೆಯುವಂತಹದ್ದು. ಈಗ ಈ ಬಿಂದು ಉಂಟಲ್ಲ, ಈ ಬಿಂದು, ಇದನ್ನ ಎ ಅಂತ ಹೇಳಿ ಗುರುತಿಸ್ತೇನೆ. ಈ ಬಿಂದು ಎ ಮತ್ತು 0ಯನ್ನ ಈ ರೀತಿ ಜೋಡಿಸಿ. ಆಯ್ತಾ? ಬಿಂದು ಎ ಮತ್ತು 0ಯನ್ನ ಜೋಡಿಸಿ. ಈಗ ನಾನೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಓ ಬಿ ತ್ರಿಜ್ಯವಾಗಿಟ್ಟುಕೊಂಡು, ಓ ಮತ್ತು ಬಿ ಯನ್ನ ತ್ರಿಜ್ಯವಾಗಿಟ್ಟುಕೊಂಡು, ನೋಡಿ ಇಲ್ಲಿ ತನಕ ಬರ್ತದೆ, ಇಲ್ಲಿ ತ್ರಿಜ್ಯವಾಗಿಟ್ಟುಕೊಂಡು 0ಯಲ್ಲಿ ಇಟ್ಟು ಒಂದು ಕಂಸವನ್ನ ಈ ರೀತಿ ಎಳಿಬೇಕು. ಅರ್ಥ ಆಯ್ತಾ? ಈಗ ಈ ಬಿಂದು ಉಂಟಲ್ಲ, ಈ ಬಿಂದು ಬಿ ಬಿಂದು, ಅದು ವರ್ಗಮೂಲ 5. ಇದು ಹೇಗೆ ಸಿಕ್ಕಿತು ಅಂತ ಹೇಳಿ ಬರಿತೇನೆ ನೋಡಿ. ನಮ್ಮಲ್ಲಿ ಈಗ ಒಂದು ತ್ರಿಭುಜ ಇದೆ ಅಲ್ವಾ? ಆ ತ್ರಿಭುಜದ ಹೆಸರು ಓ ಎ, ಈ 2 ಅಂತ ಉಂಟಲ್ಲ, ಅದನ್ನ ಸಿ ಅಂತ ಹೇಳಿ ಬರಿತೇನೆ. ಆಯ್ತಾ? ಈಗ ನಾನು ಇಲ್ಲಿ ಮಾಡ್ತೇನೆ ನೋಡಿ, ಅದು ಹೇಗೆ ಬಂದದ್ದು ಅಂತ. ತ್ರಿಭುಜ ಓ ಎ ಸಿ ಯಲ್ಲಿ, ಇದು ಓ ಎ ಸಿ ಅನ್ನೋದು ಒಂದು ತ್ರಿಭುಜ ಅಲ್ವಾ? ಈಗ ಇದು ಯಾವ ತ್ರಿಭುಜ? ಲಂಬಕೋನ ತ್ರಿಭುಜ. ಇದರಲ್ಲಿ ಓ ಸಿ ಮತ್ತು ಎ ಬಿ ಅನ್ನೋದು ಬಾಹುಗಳು, ಓ ಎ ಅನ್ನೋದು ವಿಕರ್ಣ. ಪೈಥಾಗೋರಸ್ ಥಿಯರಂ ಪ್ರಕಾರ, ಅಂದ್ರೆ ಪೈಥಾಗೋರಸನ ಪ್ರಮೇಯದ ಪ್ರಕಾರ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಓ ಎ ಯ ವರ್ಗ ಅಂದರೆ ಎ ಸಿ ನ ವರ್ಗ ಪ್ಲಸ್ ಓ ಸಿ ಯ ವರ್ಗ. 2 ಬಾಹುಗಳ ವರ್ಗದ ಮೊತ್ತಕ್ಕೆ ವಿಕರ್ಣದ ಮೊತ್ತ ಸಮ ಅಂತ ಹೇಳ್ತದೆ. ಈಗ ನೋಡಿ, ಎ ಸಿ ಅಂತ ಹೇಳಿದ್ರೆ ಎಷ್ಟು ತಕೊಂಡದ್ ನಾವು? ಎ ಸಿ ಅಂತ ಹೇಳಿದ್ರೆ 1 ಯೂನಿಟ್ ಇದು ಅಲ್ವಾ? 1 ಯೂನಿಟ್. ಹಾಗೆ ಓ ಸಿ ಅಂತ ಹೇಳಿದ್ರೆ ಎಷ್ಟು ಯೂನಿಟ್? ಇದು 1 ಅಂದ್ರೆ 2 ಯೂನಿಟ್. ಸೊ 2ರ ವರ್ಗ, 1ರ ವರ್ಗ ಒಂದೇ, 2ರ ವರ್ಗ 4. ಇದನ್ನೆರಡನ್ನ ಕೂಡಿಸಿದಾಗ ಎಷ್ಟು ಬರ್ತದೆ? 5 ಬರ್ತದೆ. ಅಂದ್ರೆ ಓ ಎ ನ ವರ್ಗ ಅಂತ ಹೇಳಿದ್ರೆ 5, ಓ ಎ ಅಂತ ಹೇಳಿದ್ರೆ ವರ್ಗಮೂಲ 5. ಸೊ ಹಾಗಾದ್ರೆ ಈ ಗೆರೆ ಉಂಟಲ್ಲ, ಇದು ವರ್ಗಮೂಲ 5. ಮತ್ತೆ ಈ ಬಿಂದು ಉಂಟಲ್ಲ, ಬಿ ಅನ್ನೋ ಬಿಂದು ಏನ್ ಮಾಡ್ತದೆ? ವರ್ಗಮೂಲ 5ಅನ್ನ ಗುರುತಿಸ್ತದೆ. ಇದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.